ನಾನು ವಿಜಯಪುರ ಜಿಲ್ಲೆ ಬಳಗಾನೂರಿನ ತಾಳಿಕೋಟೆ ಹತ್ರ. ನನ್ನ ಬಾಲ್ಯ ಶಿಕ್ಷಣ ಎಲ್ಲ ಬಾಗಲಕೋಟೆಯಲ್ಲಾಯಿತು. ನನ್ನಲ್ಲಿ ಸ್ವಲ್ಪ ಕಲೆಯ ಬಗ್ಗೆ ಅಭಿರುಚಿ ಇದ್ದದನ್ನು ಕಂಡು ನಮ್ಮ ಹಿರಿಯರು ಗದಗಿನ ವಿಜಯ ಕಲಾಮಂದಿರಕ್ಕೆ ನನ್ನನ್ನು ಸೇರಿಸಿದರು. ಅಲ್ಲಿ ಸುಮಾರು 5-6 ವರ್ಷ ನಾನು ಅಭ್ಯಾಸ ಮಾಡಿದೆ. ಅಲ್ಲಿ ಉತ್ತಮ ಗುರುಗಳ ಒಂದು ಸಹವಾಸದಿಂದ, ಅವರ ಮಾರ್ಗದರ್ಶನದಿಂದ ನಾನು ಚೂರು ಏನೋ ಕಲೆಗೆ ಅಪ್ಪಿಕೊಂಡಂಗೆ ಆಯಿತು. ಕಾರವಾರ ಜಿಲ್ಲೆಯಲ್ಲಿ ಚಿತ್ರಕಲಾ ಶಿಕ್ಷಕ ನೇಮಿತವಾಯಿತು. ನಾನು ಇಲ್ಲಿ ಧಾರವಾಡದಲ್ಲಿ 1983ರಲ್ಲಿ ಬಂದೆ. ನಂತರ ಒಂದು ಸಂದರ್ಭ ಬಂದಾಗ ನನ್ನನ್ನು ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯಕ್ಕೆ ಅಧಿಕಾರಿಗಳು ಅಲ್ಲಿ ಕರೆತಂದರು. ಅಲ್ಲಿ ನನ್ನ ಒಂದು ಕಲೆಗೆ ಒಂದು ಹೆಚ್ಚು ವಿಸ್ತೃತ ಒಂದು ನನಗೆ ಜಾಗ ಸಿಕ್ಕಂಗಾಯ್ತು. ಆಮೇಲೆ ಅಲ್ಲಿ ನನಗೆ ಕಲಾವಿದರ ಪರಿಚಯ, ಆಮೇಲೆ ಕಲಾ ವಿದ್ಯಾರ್ಥಿಗಳೊಂದಿಗೆ ನಾನು ನನ್ನ ಕಲೆಯನ್ನು ರೂಢಿಸಿಕೊಂಡೆ. ಆ ಸರ್ಕಾರಿ ಮಹಾವಿದ್ಯಾಲಯ ಚಿತ್ರಕಲಾ ಮಹಾವಿದ್ಯಾಲಯ ನನಗೊಂದು ವೇದಿಕೆಯನ್ನು ಕಲಿಸಿಕೊಡ್ತು ಮತ್ತು ನನಗೆ ಹೆಸರನ್ನು ಮಾಡಲಿಕ್ಕೆ ಅನುವು ಮಾಡಿಕೊಡ್ತು. ಅಲ್ಲಿ ಎಲ್ಲ ಗುರುಗಳ ಬಳಗ. ಅಲ್ಲಿ ನಾನು ಮುಂಚೆ ಅಲ್ಲಿ ಬರೋಕ್ಕಿಂತ ಮುಂಚೆನೇ ನನಗೆ ಅಲ್ಲಿ ಸರ್ಕಾರಿ ಚಿತ್ರಕಲಾ ಮಹಾವಿದ್ಯಾಲಯದ ಒಂದು ಸಂಪರ್ಕ ಇತ್ತು. ನಾನು ರಜೆಯಲ್ಲಿ ಅಲ್ಲಿ ಬಂದು ನಾನು 1 ತಿಂಗಳು ಆ ಕಾಲೇಜಿನಲ್ಲೇ ವಸತಿ ಮಾಡ್ತಾಯಿದ್ದೆ. ಬೆಳಗ್ಗೆ ಲ್ಯಾಂಡ್ಸ್ಕೇಪ್ ಹೋಗೋದು, ಬೇರೆಯವ್ರನ್ನ ಕರ್ಕೊಂಡು ಹೋಗೋದು, ಹೀಗೆ ನನಗೆ ಆ ಕಾಲೇಜನ್ನು ನಾನು ನೆನೆಸ್ಕೋಬೇಕು. ಯಾಕಂದ್ರೆ ನನಗದು ಒಂದು ಹೆಸರನ್ನು ಏನೋ DM ಬಡಿಗೇರ್ ಒಳ್ಳೆಯ ಕಲಾವಿದರು ಅನ್ನಿಸ್ಕೊಳ್ಳಿಕ್ಕೆ ಅದು ಒಂದು ದಾರಿ ಮಾಡಿಕೊಡ್ತು. ನಾನು ಮೊದಲು ಲೈಫು, ಪೋರ್ಟ್ರೇಟು, ಲ್ಯಾಂಡ್ಸ್ಕೇಪು ನನಗೆ ಭಾಳ ಇಷ್ಟದ ಪ್ರಕಾರಗಳು, ಕಲಾ ಪ್ರಕಾರಗಳು. ಮುಂದೆ ಕಾಂಪೋಸಿಷನ್ ಕೂಡ ಅಷ್ಟೇ ಪ್ರಿಯವಾದದ್ದು. ಮೊದಲು ನಾನು ಅಬ್ಸ್ಟ್ರ್ಯಾಕ್ಟ್ನಲ್ಲಿ ಹೆಚ್ಚು ಪ್ರಯೋಗಗಳನ್ನ ಮಾಡಿದೆ 2006ರವರೆಗೆ. ನಂತರ ನನ್ನ ಮಿತ್ರರು ಅನೇಕರು ನಿಮ್ಮ ಅನಾಟಮಿ ಫಿಗರೇಟಿವ್ ಚೆನ್ನಾಗಿದೆ, ನೀವು ಯಾಕೆ ಇಂಡಿಯನ್ ಸ್ಟೈಲ್ ನೀವು ಇದು ಮಾಡಬಾರ್ದು ಅಂದಾಗ ನಾನು ಆ ಅಬ್ಸ್ಟ್ರ್ಯಾಕ್ಟನ್ನು ಬಿಟ್ಕೊಂಡು ಭಾರತೀಯ ಕಲೆಯ ಮತ್ತು ಜಾನಪದ ಅಂಶಗಳನ್ನು ಒಳಗೊಂಡು ನನ್ನದೇ ಒಂದು ಶೈಲಿಯನ್ನು ತರಬೇಕಂತ ಹೇಳಿ ನಾನು ಪ್ರಯತ್ನ ಮಾಡಿದೆ. ಅಕ್ರೈಲಿಕ್, ಜಲವರ್ಣ ಮತ್ತು ಆಯಿಲ್ನಲ್ಲಿ ನಾನು ಹೆಚ್ಚು ಪ್ರಯೋಗಗಳು ಮಾಡಿದ್ದೀನಿ. ಸುಮಾರಷ್ಟು ಪ್ರದರ್ಶನ ಆಗಿವೆ. ಆಮೇಲೆ ನ್ಯಾಷನಲ್ ವೈಡ್ ಹಲವಾರು ಪ್ರಶಸ್ತಿಗಳನ್ನು ಸಂದಿವೆ. ಬಾಂಬೆ ಆರ್ಟ್ ಸೊಸೈಟಿ, IFACSO, ಇಂಥವು ಸುಮಾರಷ್ಟು ಅವಾರ್ಡುಗಳನ್ನು ಬಂದಿವೆ. ಅದಕ್ಕೆಲ್ಲ ನಮ್ಮ ಧಾರವಾಡ ಸ್ಥಳೀಯ ಎಲ್ಲ ಕಲಾವಿದರು, ಧಾರವಾಡ ಚಿತ್ರಕಲಾ ಮಹಾವಿದ್ಯಾಲಯ ನನಗೆ ತುಂಬ ಸಹಕಾರ ಕೊಟ್ಟಿದೆ, ನನ್ನನ್ನು ಬೆಳೆಯಲಿಕ್ಕೆ ಅನುವು ಮಾಡಿಕೊಟ್ಟಿದೆ. ಧಾರವಾಡದ ಒಂದು ಕಲಾ ರಸಿಕರಿಗೆ ಮತ್ತು ಕಲಾಪ್ರಿಯರಿಗೆ ನಾನು ತುಂಬ ಧನ್ಯವಾದಗಳು ಅರ್ಪಿಸ್ತೇನೆ.
ಕಲಾ ಚಟುವಟಿಕೆಗಳ ಜೊತೆಗೆ ಉತ್ತಮ ಫೋಟೋಗಳನ್ನ ಹಿಡಲಿಕ್ಕೆ ನಾನು ಸೀರಿಯಸ್ ಆಗಿ ಪ್ರಯತ್ನ ಮಾಡಿದ್ದೇನೆ. ಫೋಟೋಗ್ರಾಫಿ ಸಲುವಾಗಿ ನಾನು ಸುಮಾರು ವರ್ಷದಲ್ಲಿ ಒಂದು 2-3 ಸಲ ಒಂದೊಂದು ವಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಅಲ್ಲಿ ಒಂದು ಟ್ರೈಬಲ್ ಜನಾಂಗದ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿದ್ದೇನೆ. ಇದು ಒರಿಸ್ಸಾದಲ್ಲಿ ಕೆಲವು ಟ್ರೈಬಲ್ಸ್ ಇದೆ, ಅವು ಕೂಡ ನಾನು ಸ್ವಲ್ಪ ನನ್ನ ಪೇಂಟಿಂಗ್ ಅಳವಡಿಸ್ಕೊಂಡಿದ್ದು. ಇದು ಒಂದು ಗಿರಿಕನ್ಯೆ ಅಂತ, ಅಲ್ಲಿಯ ವೇಷಭೂಷಣಗಳು, ಅವರ ಒಂದು ಕಾಸ್ಟ್ಯೂಮ್ಸ್, ಆಮೇಲೆ ಆರ್ನಮೆಂಟ್ಸ್ ಅವನ್ನು ಈ ಪೇಂಟಿಂಗ್ನಲ್ಲಿ ತರಲಿಕ್ಕೆ ನಾನು ಸ್ವಲ್ಪ ಪ್ರಯತ್ನ. ಕಾಂಪೋಸ್ಟನ್ನು ಮಾಡುವಾಗ ಈ ವಾಸ್ತವಿಕತೆ ಮತ್ತು ನಮ್ಮ ಸಾಮಾಜಿಕ ಒಂದು ವಿಕಲ್ಪತೆ, ಇಲ್ಲಿ ನಮ್ಮ ಸಮಾಜದಲ್ಲಿ ಸದ್ಯಕ್ಕೆ ನಶಿಸಿ ಹೋಗುತ್ತಿರುವಂಥ ಕೆಲವು ರೇಸಿಸ್ ಅಂತೇನಿದಲ್ಲ, ಉದಾಹರಣೆಯಾಗಿ ಡೊಂಬರು, ಗೊರವರು, ನಂತರ ಪೋತರಾಜ, ಇಂಥ ಒಂದು ಜನಾಂಗವನ್ನು ನಾನು ಹೆಚ್ಚು ನನ್ನ ಪೇಂಟಿಂಗ್ಗಳಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಅವರ ವೇಷಭೂಷಣಗಳು, ಅವರ ಒಂದು ನಡೆನುಡಿಗಳು ನನ್ನ ಪೇಂಟಿಂಗಲ್ಲಿ ವ್ಯಕ್ತ ಆಗುವಷ್ಟು ನಾನು ಅದರಲ್ಲಿ ತೊಡಗಿಸ್ಕೊಂಡಿದ್ದೆ. ಜಾನಪದ ಅಂಶಗಳನ್ನು ಒಳಗೊಂಡು ನಮ್ಮ ಪರಂಪರೆ ಅದೆಂಥ ಇಂಥ ಒಂದು ಶೈಲಿಯ ಕೆಲವು ಅಂಶಗಳನ್ನು ನಾನು ಪೇಂಟಿಂಗ್ನಲ್ಲಿ ಅಳವಡಿಸಿಕೊಂಡಿದ್ದೇನೆ.